ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಯುವಕರ ಕಣ್ಮಣಿ ಹರ್ಷಾನಂದ್ ಗುತ್ತೇದಾರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಭಿಮಾನಿಗಳಿಂದ ವೃದ್ಧಾಶ್ರಮದಲ್ಲಿ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಕಲಬುರಗಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಯುವಕರ ಕಣ್ಮಣಿ ಹರ್ಷಾನಂದ್ ಎಸ್ ಗುತ್ತೇದಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಿಜೆಪಿ ಯುವ ಮುಖಂಡರಾದ ಜಗದೀಶ್ ಎಸ್ ಬಿರಾದರ್ ಅವರ ನೇತೃತ್ವದಲ್ಲಿ ಹಾಗೂ ಆಳಂದ್ ಪುರಸಭೆ ಸದಸ್ಯರಾದ ಶಿವಪುತ್ರ ಡಿ ನಡಿಗೇರ್ ಅವರ ಸಮ್ಮುಖದಲ್ಲಿ ಮಾರ್ಗದರ್ಶಿ ಚಾರಿಟೇಬಲ್ ಟ್ರಸ್ಟ್ ನೆಮ್ಮದಿ ಹಿರಿಯರ ಮನೆ ವೃದ್ಧಾಶ್ರಮದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಹಾಗೂ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರವಾಗಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಹೇಶ್ ಗೌಳಿ, ಜಗದೀಶ್ ಬಿರಾದಾರ್, ಶಿವಪುತ್ರ ನಡಿಗೇರಿ ಸೇರಿದಂತೆ ಅನೇಕರು ಮಾತನಾಡಿದರು. ಯಾಕಂದರೆ ಯುವಕರ ಕಣ್ಮಣಿ ಹೋರಾಟಗಾರರು, ಜನಮೆಚ್ಚಿದ ನಾಯಕರಾದಂತಹ ಹ್ಯಾಟ್ರಿಕ್ ಹೀರೋ ಎಂದೇ ಪ್ರಖ್ಯಾತರಾದಂತಹ ಸನ್ಮಾನ್ಯ ಶ್ರೀ ಹರ್ಷಾನಂದ್ ಗುತ್ತೇದಾರ್ ಅವರ ಹುಟ್ಟುವ ಹಬ್ಬವನ್ನು ಭಾಳ ಮಾರ್ಮಿಕವಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡುವ ಮುಖಾಂತರ ನಮ್ಮ ತಾಲೂಕಿನ ಯುವ ಮುಖಂಡರಾದ ಜಗದೀಶ್ ಅವರು ಆಗಲಿ ಹಾಗೂ ನಮ್ಮ ಶಿವಪುತ್ರ ನಡಿಗೇರಿ ಅವರು ಇಲ್ಲಿ ವೃದ್ಧಾಶ್ರಮದಲ್ಲಿ ಅನ್ನ ಸಮರ್ಪಣೆ ಕಾರ್ಯಕ್ರಮ ಮಾಡುವ ಮುಖಾಂತರ ಆಚರಣೆ ಮಾಡಲು ನಿರ್ಧರಿಸಿದ್ದಾರೆ. ಈ ಅವರು ಒಂದು ಸಮಾಜಮುಖಿ ಕಾರ್ಯಕ್ರಮ ಇಡೀ ತಾಲೂಕಿಗೆ ಮಾದರಿ ಆಗೋ ಥರ ಈ ಅವ್ರ ಹುಟ್ಟುಹಬ್ಬ ಒಂದು ವಿಶೇಷವಾಗಿ ಆಚರಣೆಗೆ ಹರ್ಷಾನಂದ್ ಗುತ್ತೇದಾರ್ ಅವರಿಗೆ ಒಳ್ಳೆ ಆರೋಗ್ಯ, ಯಶಸ್ಸು, ರಾಜಕೀಯದಲ್ಲಿ ಉನ್ನತಿ ಸಿಗಲೆಂದು ಆ ಭಗವಂತನ ಪ್ರಾರ್ಥನೆ ಮಾಡುತ್ತಾ ಇವತ್ತು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತೇವೆ. ನಮಸ್ಕಾರಗಳು. ನನ್ನ ಹೆಸರು ಮಹೇಶ್ ಗೌಳಿ, ಭಾರತೀಯ ಜನತಾ ಪಕ್ಷದ ಯುವ ಮುಖಂಡ, ಆಳಂದ್. ಇಂದು ನಮ್ಮ ನಾಯಕರಾದ ಯುವಕರ ಕಣ್ಮಣಿ ಶ್ರೀ ಹರ್ಷಾನಂದ್ ಗುತ್ತೇದಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಇಲ್ಲಿ ಕಲಬುರಗಿಯ ನೆಮ್ಮದಿ ವೃದ್ಧಾಶ್ರಮದಲ್ಲಿ ಆಚರಿಸುತ್ತಿದ್ದೇವೆ. ಅವರಿಗೆ ಮುಂದೆ ಬರುವ ದಿನಗಳಲ್ಲಿ ರಾಜಕೀಯದಲ್ಲಿ ಒಂದು ಒಳ್ಳೆಯ ಭವಿಷ್ಯ ಆಗಲಿ ಮತ್ತು ಭಾವಿ ಶಾಸಕರಾಗಿ ಗೆದ್ದು ಬರಲಂತ ನಾವು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಒನ್ಸ್ ಅಗೇನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವೃದ್ಧಾಶ್ರಮದಾಗ ಏನೇನು ಮಾಡತ್ತೀರಿ ಕಾರ್ಯಕ್ರಮ? ಇಲ್ಲಿ ನಾವು ಅವರಿಗೆ ಹೋಳಿಗೆ ಊಟ ಮಾಡಿಸಿ ಹಿರಿಯರದೊಂದು ಆಶೀರ್ವಾದ ಇರಲಿ ನಮ್ಮ ನಾಯಕರ ಮೇಲೆ ಅಂಥೇಳಿ ಇವತ್ತು ನಾವು ಎಲ್ಲ ನಮ್ಮ ಹರ್ಷ ಗುತ್ತೇದಾರ್ ಅಭಿಮಾನಿಗಳ ಬೆಳಗ ಕಲಿತು ಅವ್ರದ್ದೊಂದು ಆಶೀರ್ವಾದ ತೊಗೋಬೇಕಂತ ಅವ್ರದ್ದು ಹುಟ್ಟುಹಬ್ಬ ಆಚರಿಸುತ್ತಾ ಇದ್ದೀವಿ. ತಮ್ಮ ಹೆಸರು? ಜಗದೀಶ್ ಬಿರಾದರ್. ಇಂದು ದಿನಾಂಕ 23/1/2026 ಇವತ್ತಿನ ದಿವಸ ಅತ್ಯಂತ ವಿಶೇಷವಾದ ದಿನ. ಯಾಕಪ್ಪ ಅಂದ್ರೆ ನಮ್ಮ ನೆಚ್ಚಿನ ನಾಯಕರಾದ ಶ್ರೀ ಹರ್ಷಾನಂದ್ ಗುತ್ತೇದಾರ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ನಾನು ಮತ್ತು ಜಗದೀಶ್ ಅವರು ಮೊನ್ನೆ
ಅಲ್ಲಿ ನಮ್ಮ ಆಫೀಸಲ್ಲಿ ಕೂತು ಮಾತಾಡಿದೆವು ಏನು ಮಾಡಮ್ಮ ನಾವು ಹರ್ಷ ಗುತ್ತಾರ ಅಣ್ಣವ್ರಿಗೆ ಕೇಳಿದೆವು ಅಣ್ಣ ನೀವು ಹೋಗ್ಬೇಡ್ರಿ ನಿಮ್ಮ ಬರ್ಡೇ ಮಾಡ್ಬೇಕಂತ ನಾವು ವಿಚಾರ ಮಾಡಿದೆವು ಅಂತಂದೆವು ಶಿಪ್ಪು ಬರ್ಡೇ ಗಿಡ್ಡೆ ಏನು ಮಾಡ್ಕೊಳ್ಳಲ್ಲ ಮಾಡ್ಕೋಬೇಡ ನಾವು ಮಾಡ್ಕೊಳ್ಳಲ್ಲ ಅಂತ ನಿರ್ಧಾರ ಮಾಡೀನಿ ಅದಕ್ಕೆ ನಾ ಮಾಡ್ಕೊಳ್ಳಪ್ಪ ಏನು ಸುಮ್ಮನೆ ಎಲ್ಲ ಅನ್ನೆಸೆಸರಿ ಖರ್ಚೆ ಮಾಡಿ ಬ್ಯಾನರ್ ಮಾಡಿ ಅದು ಮಾಡಿ ಸುಮ್ಮನೆ ಯಾಕೆ ಮಾಡ್ಕೋತೀರಿ ಬೇಡ ಅಂತಂದರು ಆವಾಗ ನಮ್ಮ ತಲೆಯಾಗ ಜಗದೀಶನ ತಲೆಯಾಗ ನಮ್ಮ ತಲೆಯಾಗ ಏನು ಬತ್ತಪ್ಪ ಅಂದ್ರೆ ಒಂದು ಯಾರ್ಯಾರೇ ಒಂದು ದಿನಾರೇ ನಮ್ಮ ಸಲಿಂದ ಹರ್ಷಣ್ಣಂದು ಬರ್ಡೇ ಸಲಿಂದ ಒಂದು ಏನರ ಮಾಡಬೇಕಪ್ಪ ಅಂದ್ರೆ ನಮ್ಮ ತಲೆಯಾಗ ಜಗದೀಶ್ ಅಣ್ಣ ಹೇಳಿದ್ರು ಅಲ್ಲ ಒಂದು ರುದ್ರಾಶ್ರಮದ ಶಿಪ್ಪು ಅಲ್ಲೇ ಮಾಡಮ್ಮ ಅಂತ ಹೇಳಿದ್ರು ಆಯ್ತು ತೋರಿ ಮಾಡಮ್ಮ ತೋರಿ ಅದು ಕಲಿತೆ ಎಲ್ಲರೂ ಕಲಿತೆ ಹರ್ಷಣ್ಣಂದು ಅಭಿಮಾನಿಗಳಿಗೆ ಎಲ್ಲರಿಗೆ ಕರೆಸಿ ಅವ್ರಿಗೆ ಒಳ್ಳೆ ಊಟ ಉಪಚಾರ ಮಾಡಮ್ಮ ಅಂತ ಹೇಳಿ ನಿರ್ಧಾರ ಮಾಡಿದೆವು ರೀ ಅದಕ್ಕಾಗಿ ಮತ್ತೊಂದು ಸಲ ಈ ಆಳಂದ ತಾಲೂಕಿನ ಯುವಕರ ಕಣ್ಮಣಿ ಹ್ಯಾಟ್ರಿಕ್ ಹೀರೋ ಮತ್ತು ಹಸಮುಖಿಯ ಹರ್ಷಣ್ಣನ ಗುತ್ತೇದಾರರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಹೇಳ್ತೀನಿ ಅದೇ ರೀತಿ ಮುಂದೆ ದಿನಗಳದಾಗ ಅವ್ರು ಕಂಡಂಥ ಕನಸುಗಳನ್ನು ಎಲ್ಲ ನನಸಾಲಿ ಅಂತ ಆ ಭಗವಂತನಲ್ಲಿ ನಾನು ಬೇಡ್ಕೊತೀನಿ ನಾನು ಇವೆರಡು ಮಾತು ವಿಶ್ ಮಾಡಿ 2 ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನನ್ನ ಹೆಸರು ಶಿವಪುತ್ರ ನಡಗೇರಿ ಪುರಸಭಾ ಸದಸ್ಯರು ಆಳಂದ ಧನ್ಯವಾದಗಳು ಬರ್ರಿ ಅಣ್ಣ ಹೇಳೋಣ ಮಂತೋಣ ಬರ್ರಿ ಹೇಳೋಣ ಇವತ್ತು ನಮ್ಮ ಆಳಂದ ತಾಲೂಕಿನ ಬಡವರ ಬಂಧು ಯುವಕರ ಕಣ್ಮಣಿ ಹಾಗೂ ಭವಿಷ್ಯದ ನಾಯಕರಾದಂಥ ಹರ್ಷಾನಂದ ಗುತ್ತೇದಾರರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಇವತ್ತು ಇಲ್ಲಿ ಸೇರಿಕೊಂಡು ಒಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಮುಂಬರುವ ದಿನದಲ್ಲಿ ನಮ್ಮ ಹರ್ಷಾನಂದ ಗುತ್ತೇದಾರರು ನಮ್ಮ ತಾಲೂಕಿನ ಒಂದು ದೊಡ್ಡ ರಾಜಕೀಯ ನೇತಾರರಾಗಿ ಹೊರಹೊಮ್ಮಲಿ ಅಂಥೇಳಿ ನಮ್ಮೆಲ್ಲರ ಆಶಯ ಅದ ನಾನು ಶ್ರೀಶೈಲ್ ಪಾಟೀಲ್ ಕಡಗಂಚಿ ಅಂತ ಭಾರತೀಯ ಜನತಾ ಪಾರ್ಟಿ ಉಪಾಧ್ಯಕ್ಷ ಕಲಬುರಗಿ. ಈ ಸಂದರ್ಭದಲ್ಲಿ ಶಿವಪುತ್ರ ನಡಿಗೇರಿ ಪುರಸಭೆ ಸದಸ್ಯರು ಆಳಂದ್, ಶ್ರೀಶೈಲ್ ಪಾಟೀಲ್ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರು, ಮಹೇಶ್ ಗೌಳಿ, ಮಹಾಂತೇಶ್ ಪಾಟೀಲ್, ಮಹಾಂತೇಶ್ ಕಲ್ಚಟ್ಟಿ, ಶಿವರಾಜ್ ಅವರಳ್ಳಿ, ತಿಪ್ಪೇರುದ್ರಯ್ಯ ಮಠಪತಿ, ರಾಜೇಂದ್ರ ಕೋರೆ, ಪ್ರತಾಪ್ ಕೂಡಲ್ ಹಂಗರ್ಗ, ಕಿಟ್ಟಿ ಸಾಲೆಗಾಂವ್, ರೋಷನ್ ಚಿಂಚೋಳಿ, ಪ್ರಕಾಶ್ ಜೋಶಿ, ಶಶಿಕಾಂತ್ ವಿಭೂತೆ, ಪ್ರವೀಣ್ ಕೂಡಲ್ ಹಂಗರ್ಗ, ಶರಣು ಬಿರಾದಾರ್, ಶರಣು ಗಬ್ಬೂರ್, ಮಲ್ಲಿಕಾರ್ಜುನ್ ಪೂಜಾರಿ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.